ಏನ್ ಸರ್ಸು, ಬಾಯಿ ಬಿಟ್ಟು ಮಾತಾಡದೇ ಇರೋ ಮನುಷ್ಯನ ಹತ್ರ ನಿನ್ನ ನೋವನ್ನ ಹೇಳ್ಕೊತಾ ಇದೀಯ. ಈ ರೀತಿ ಅವಮಾನ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದರೆ ನೀನಿಲ್ಲಿದ್ರೆ ತುಂಬಾ ತೊಂದರೆಗಳು ಬರುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ನಿನ್ನ ಇಲ್ಲಿಗೆ ಬರೋದು ಬೇಡ ಅಂತ ಹೇಳಿದ್ದು. ನಾನು ಅಲ್ಲಿ ನೋಡಿದ ಸರ್ಸು ಬೇರೆ, ಇಲ್ಲಿ ನೋಡ್ತಿರೋ ಸರ್ಸು ಬೇರೆ. ಅಂದ್ರೆ ಆ ಸರ್ಸುಗೆ ಎಷ್ಟು ಸ್ವಾಭಿಮಾನ ಇತ್ತು. ಯಾರೇ ಏನೇ ಹೇಳಿದ್ರು ಸಹಿಸ್ಕೋತಾ ಇದ್ದೆ. ಅಂಥ ಸರ್ಸು ಇಲ್ಲಿ ಇಷ್ಟೆಲ್ಲ ಅವಮಾನ ಆಗ್ತಿದ್ರು ಯಾಕಿದಾಳೋ ನನಗೆ ಅರ್ಥ ಆಗ್ತಿಲ್ಲ. ನೀವ್ ಅಲ್ಲಿ ನೋಡಿರೋ ಸರ್ಸುಗೆ ತನ್ನ ಜೀವನ, ತನ್ನ ತಂಗಿ ಜೀವನದ ಬಗ್ಗೆ ಯೋಚನೆ ಇತ್ತೇ ಹೊರತು ಬೇರೆ ಯಾವುದ್ರ ಬಗ್ಗೆನೂ ಇರಲಿಲ್ಲ. ಹಾಗೆ ಯಾವ ಕರ್ತವ್ಯಗಳು ಇರಲಿಲ್ಲ. ಅದಕ್ಕೆ ಆ ಸರ್ಸುಗೆ ಸ್ವತಂತ್ರ ಜಾಸ್ತಿ ಇತ್ತು. ನೀವಿಲ್ಲಿ ನೋಡ್ತಿರೋ ಸರ್ಸು ಜೀವನ ಇನ್ನೊಬ್ರ ಜೀವನಕ್ಕೆ ಮುಡುಪಾಗ್ಬಿಟ್ಟಿದೆ. ಇಲ್ಲಿರೋ ಸರ್ಸುಗೆ ತಾಳಿ ಬಂಧ ಇದೆ. ಆ ಬಂಧನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಕೂಡ ಇದೆ. ಜವಾಬ್ದಾರಿ ಇರೋರ್ಗೆ ಸಹನೆ ಹೆಚ್ಚಾಗಿ ಸ್ವತಂತ್ರ ಕಡಿಮೆ ಆಗ್ಬಿಡುತ್ತೆ ರಾಹುಲ್ ಅವರೇ. ಸ್ವತಂತ್ರ ಇಲ್ಲದೆ ಇರೋರು ಆತ್ಮಾಭಿಮಾನನೇ ಮುಖ್ಯ ಅಂತ ಬದುಕಕ್ಕಾಗಲ್ವಾ? ಇದನ್ನೆಲ್ಲ ಕಾತ್ಯಾಯಿನಿ ಆಂಟಿನೇ ಮಾಡ್ತಿದ್ದಾರೆ ಅಂತ ನನಗೆ ಅನುಮಾನ ಇದೆ. ಅವ್ರು ಮಾಡಿದ್ದಾರೆ ಅಂತ ನಿಮಗೆ ಅನುಮಾನ ಮಾತ್ರ ಇದೆ. ಅವರೇ ಮಾಡಿರೋದು ಅನ್ನೋ ನಂಬಿಕೆ ನನಗಿದೆ. ಇವೆಲ್ಲ ಮಾಡ್ತಿರೋದು ಅವರೇ ಅಂತ ನಿಮ್ಮ ಹತ್ರ ಯಾಕೆ ಹೇಳಕ್ಕಾಗ್ತಿಲ್ಲ ಗೊತ್ತಾ? ನಿಮ್ಮ ಮನೇಲಿ ನಿಮ್ಮ ಮಧ್ಯಾಹ್ನ ಇರೋ ನಾನು ನಿಮ್ಮ ಮನೆಯವ್ರ ಬಗ್ಗೆನೇ ನಿಮ್ಗೇನೇನೋ ಹೇಳಬಾರ್ದು ಅಂತ ನಾನು ಹೇಳ್ತಿಲ್ಲ. ಯಾರು ಏನೇ ಮಾಡಿದ್ರು ನನ್ನ ಜವಾಬ್ದಾರಿ ಬಗ್ಗೆ ಮಾತ್ರ ನಾನು ಯೋಚಿಸ್ತೀನಿ. ನಾನು ನನ್ನ ಕರ್ತವ್ಯ ಮಾಡ್ತೀನಿ. ಈಗಲೇ ತುಂಬಾ ದಿನಗಳಾಗಿದೆ. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಕಾಣ್ತಿಲ್ಲ. ಚೇಂಜ್ ಆಫ್ ಪ್ಲೇಸ್ ಏನಾದ್ರೂ ಮಾಡಿದ್ರೆ ಯಾವ್ದಾದ್ರೂ ಬದಲಾವಣೆ ಬರಬಹುದು ಅನ್ಸುತ್ತೆ. ಕೆಲವು ದಿನದ ಮಟ್ಟಿಗೆ ಫಾರ್ಮ್ ಹೌಸ್ಗೆ ಭಾವನ ಶಿಫ್ಟ್ ಮಾಡಿ ಫಾರಿನ್ ಡಾಕ್ಟರ್ ಅಬ್ಸರ್ವೇಷನ್ ಅಲ್ಲಿ ಇರಿಸಬೇಕು ಅಂತ ಅನ್ಕೋತಿದ್ದೀನಿ. ಹತ್ರ ಇದು ನೋಡ್ಕೊಳ್ಳೋದಿಕ್ಕೆ ಮಂಗಮ್ಮ ಹೇಗೂ ಇದ್ದಾಳೆ. ವಾಗ್ದೇವಿ ಅಕ್ಕ ಕಾಲ್ ಮಾಡ್ತಿದ್ದಾರೆ. ನಿಮ್ ತಂದೆ ಬಗ್ಗೆ ಕೇಳಿದ್ರೆ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತೀನಿ. ನೀವು ಅದನ್ನೇ ಹೇಳಿ. ಓಕೆ ಚಿಕ್ಕಮ್ಮ. ಹಲೋ ಅಕ್ಕ, ಹೇಗಿದ್ಯಾ? ಏನ್ ನಡೀತಾ ಇದೆ ಮನೇಲಿ? ಅದ್ಯಾಕಕ್ಕ, ಏನ್ ನಡೀತಿದೆ? ನೀನು ಕೂಡ ನನ್ನ ಹತ್ರ ನಿಜನ ಮುಚ್ಚಿಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆಲ್ಲ ಗೊತ್ತು. ಐ ನೋ ಎವ್ರಿಥಿಂಗ್. ಪೇಪರಲ್ಲಿ ನ್ಯೂಸ್ ಬಂದು ನನ್ನ ಮರ್ಯಾದೆ, ನನ್ನ ಮನೆ ಮರ್ಯಾದೆ ಹೋದ್ರೂ ಕೂಡ ನೀವು ಯಾರು ನನಗೆ ನಿಜ ಹೇಳಲಿಲ್ಲ ಅಲ್ಲ? ಪೇಪರಲ್ಲಿ ನ್ಯೂಸ್ ಏನಕ್ಕ? ನ್ಯೂಸ್ನ ನೋಡಿದವ್ರು ಎಲ್ಲರೂ ಪದೇ ಪದೇ ನೀವು ನ್ಯೂಸ್ ನೋಡ್ಲಿಲ್ವಾ ಅಂತ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಪ್ರಮುಖ
ವಿದ್ಯಾದೇವತೆ ವಾಗ್ದೇವಿ ಮನೇಲಿ ಡ್ರಗ್ಸ್ ವ್ಯವಹಾರನ? ಅಕ್ಕ, ಅದು ನಮ್ಮನೇಲಿರೋ ಆ ಹುಡುಗಿ ಯಾರು? ಮಂಗಮ್ಮ ಅಂತ ಇತ್ತೀಚೆಗೆ ಹೊಸದಾಗಿ ಕೆಲ್ಸಕ್ಕೆ ಸೇರಿದಾಳಕ್ಕ. ಆ ಹುಡುಗಿನ ನನಗೊಂದ್ಸಾರಿ ತೋರ್ಸು. ಐ ವಾಂಟ್ ಟು ಸೀ ದಟ್ ಗರ್ಲ್. ಸರಿ ಅಕ್ಕ. ಮಂಗಮ್ಮ, ಅಕ್ಕ ನಿನ್ನ ನೋಡ್ಬೇಕು ಅಂತಿದ್ದಾರೆ, ಬಾ ಇಲ್ಲಿ. ಮೇಡಮ್ ಅವರು ಲೈನಲ್ಲಿದ್ದಾರೆ, ಬಾ ಮಂಗಮ್ಮ. ಮಂಗಮ್ಮ ಅಂದ್ರೆ ಈ ಹುಡುಗಿನೇ ಅಕ್ಕ. ಇನ್ನು ಒಂದು ಕ್ಷಣನೂ ನೀನು ನನ್ನ ಮನೇಲಿರೋ ಅವಶ್ಯಕತೆ ಇಲ್ಲ. ಗೆಟ್ ಔಟ್. ಅಕ್ಕ, ನನಗೇನನ್ನು ಹೇಳೋ ಅವಶ್ಯಕತೆ ಇಲ್ಲ. ಈ ತಕ್ಷಣನೇ ಆ ಹುಡುಗಿನ ಮನೆಯಿಂದ ಹೊರಗೆ ಹಾಕ್ತೀಯೋ ಇಲ್ವೋ? ಅಕ್ಕ, ನಡೆದಿದ್ರಲ್ಲಿ ಈ ಹುಡುಗಿ ತಪ್ಪೇನೂ ಇಲ್ಲ ಅಕ್ಕ. ಏನ್ ನಡೀತೋ ನಾನ್ ನಿನಗೆ ಆಮೇಲೆ ಡೀಟೇಲ್ಡ್ ಆಗಿ. ನನಗೇನು ಹೇಳ್ಬೇಡ, ಅರ್ಥ ಆಗ್ತಿಲ್ಲ ನಿನ್ಗೆ? ನನ್ನ ಮರ್ಯಾದೆ ಹೋಗೋದಕ್ಕೆ ಕಾರಣ ಆಗಿರೋ ಯಾರಾದ್ರೂ ಕೂಡ ನನ್ನ ಮನೇಲಿರೋ ಅವಶ್ಯಕತೆ ಇಲ್ಲ. ಜಸ್ಟ್ ಡೂ ವಾಟ್ ಐ ಸೇ. ಕೇಳಿಸ್ಕೊಂಡ್ಯಲ್ಲ, ನಮ್ಮ ಅಕ್ಕನ ಮಾತನ್ ತಪ್ಪಿ ನಾನೇನು ಮಾಡಕ್ಕಾಗಲ್ಲ. ಬೇಕು ಅಂದ್ರೆ ನೀನ್ ನನ್ನ ಮಗಳನ್ನ ಕರ್ಕೊಂಡು ನಮ್ಮನೆಗೆ ಹೋಗು. ಬೇಡ ಅಮ್ಮವ್ರೆ, ನಾನು ಹೋಗಿ ಬರ್ತೀನಿ ಅಮ್ಮವ್ರೆ. ಹೇಗಿದೆ ನನ್ನ ಪ್ಲಾನು? ಈ ಪ್ಲಾನ್ ನಿಂದ? ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಅದೆಲ್ಲ ವಾಗ್ದೇವಿ ಗೊತ್ತಾಗ್ಲಿ ಅಂತ ಪ್ರೆಸ್ ನೋಟ್ ಕೊಟ್ಟಿದ್ದು ನಾನೇ. ಅವಳು ಮತ್ತೆ ಬರದೇ ಇರೋ ಹಾಗೆ ಇನ್ನೊಂದು ಕೂಡ ರೆಡಿಯಾಗಿದೆ. ಏನದು? ಅವಳು ಹೊರಗೆ ಹೋಗ್ತಿದ್ದ ಹಾಗೆ ಮಂಗಮ್ಮ ಅನ್ನೋ ಕ್ಯಾರೆಕ್ಟರ್ಗೆ ಎಂಡ್ ಕಾರ್ಡ್ ಕೊಡೋದಿಕ್ಕೆ ಡೂಪ್ಲಿಕೇಟ್ ಯಮ ರೆಡಿಯಾಗಿದ್ದಾನೆ. ಜಾತ್ರೆಗಳೇನಾದ್ರೂ ಆಗ್ತಿದ್ರೆ ನೀವಿಬ್ರು ಮನೇಲಿ ಹೇಳ್ದೆ ಕೇಳ್ದೆ ಹಾರಿ ಹೋಗ್ತಿದ್ರಂತೆ. ನೀವು ಜಮೀನ್ದಾರು ಮನೇಲಿ ಹುಟ್ಟಿದ್ರು ನಮ್ಮ ಮನೆಗ್ ಬಂದು ನಮ್ಮಪ್ಪ ತಿಂತಿದ್ದ ತಂಗ್ಳನ್ನೇ ತಿಂತಿದ್ರಂತೆ.
ನಿಮ್ ಜೊತೆ ಇದ್ದಿದ್ ಹುಡುಗರಿಗೆ ಯಾರಿಗೆ ಏನೇ ಬೇಕಾದ್ರೂ ನೀವೇ ನಿನ್ ಸಹಾಯ ಮಾಡ್ತಿದ್ರಂತೆ ಒಳ್ಳೆ ಮನ್ಸು ನಿಮ್ದು ಮಾವ. ಇನ್ನು ಒಂದು ಕ್ಷಣನೂ ನೀನು ನನ್ನ ಮನೇಲಿರೋ ಅವಶ್ಯಕತೆ ಇಲ್ಲ. ಗೆಟ್ ಔಟ್. ತಕ್ಷಣನೇ ಆ ಹುಡುಗಿನ ಮನೆಯಿಂದ ಹೊರಗೆ ಹಾಕ್ತೀಯೋ ಇಲ್ವೋ? ಡ್ಯಾಡಿ ಬಾವಾ ಡ್ಯಾಡಿ, ನಾನು ತೇಜ. ಡ್ಯಾಡ್, ನಾನ್ ರಾಹುಲ್. ಸರ್ ಸರ್ ಪಿಯ ಏಕದಂತ. ಬಾವಾ ಇಲ್ಲೋಡಿ, ನಾನು ಶಾಂಭವಿ. ಡ್ಯಾಡ್, ನೀವೀಗ ತಾನೇ ಹುಷಾರಾಗಿದ್ದೀರಾ. ಅಷ್ಟು ಬೇಗ ನಡೆಯೋದು ಒಳ್ಳೇದಲ್ಲ. ಒಳಗೆ ಹೋಗಿ ರೆಸ್ಟ್ ತಗೊಳ್ಳಿ ಡ್ಯಾಡ್. ಬನ್ನಿ. ಹಾಲಲ್ಲಿ ಕೂತ್ಕೋತಾರಂತೆ, ಕರ್ಕೊಂಡು ಹೋಗೋಣ ನಡೀರಿ. ಸರ್, ನಿಮ್ಮನ್ನ ಮತ್ತೆ ಹೀಗೆ ನೋಡ್ತೀವಿ ಅನ್ಕೊಂಡಿರ್ಲಿಲ್ಲ. ತುಂಬಾ ಸಂತೋಷ ಆಗ್ತಿದೆ ಸರ್. ನೀವು ನಮ್ಮ ಹತ್ರ ಮಾತಾಡಿ ಎಷ್ಟು ಸಮಯ ಆಯ್ತು ಗೊತ್ತಾ ಡ್ಯಾಡಿ?
ಒಂದ್ಸಲ ನಮ್ಮ ಹತ್ರ ಮಾತಾಡಿ. ನೀವು ಹುಷಾರಾಗಬೇಕು, ಕಣ್ ತೆಗಿಬೇಕು, ನಮ್ಮಪ್ಪನ ಜೈಲಿಂದ ಬಿಡಿಸ್ಬೇಕು, ದೊಡ್ಡಯ್ಯನ ಜೊತೆ ಇರಬೇಕು ಅಂತ ಎಷ್ಟು ಆಸೆ ಪಟ್ಟೆ. ನನ್ನ ಆಸೆ ನೆರವೇರ್ಲಿ ಅಂತ ಅಮ್ಮನವರಿಗೆ ನಿಮ್ಗೋಸ್ಕರ ಮುಡುಪು ಕಟ್ಟಿದೆ. ಅಮ್ಮನವ್ರ ಆಶೀರ್ವಾದದಿಂದ ನನ್ನ ಪ್ರಾರ್ಥನೆ ಫಲಿಸಿ ನೀವು ಕಣ್ ತೆಗ್ದಿದ್ದೀರಾ. ನಿಮ್ಮ ಜೊತೆ ಮಾತಾಡೋ ಅದೃಷ್ಟ ಕೂಡ ನಂಗೆ ಇಲ್ದಿರೋ ಹಾಗಾಯ್ತು. ಒಂದ್ಸಲ ನಿಮ್ಮ ಜೊತೆ ಮಾತಾಡೋದೆ ನನ್ನ ಮಹಾಭಾಗ್ಯ ಅನ್ಕೊಂಡು ಎಷ್ಟು ಸಂತೋಷ ಪಡ್ತಿದ್ದೆ. ಪ್ಲೀಸ್ ಡ್ಯಾಡ್, ಒಂದೇ ಒಂದ್ಸಲ ನಮ್ಮ ಹತ್ರ ಮಾತಾಡಿ. ಡ್ಯಾಡಿ, ನಾನ್ ಡ್ಯಾಡಿ, ನವ್ಯ. ನನ್ನ ನೋಡಿ. ಬಾವಾ, ನಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡ್ರು ಮಾತಾಡೋಕಾಗ್ತಿಲ್ಲ ನೀವು. ಈಗ ನೀವೆದ್ದು ನಡೆದಿರೋದ್ರಿಂದ ಇನ್ನೊಂದ್ 2 ದಿನದಲ್ಲಿ ನೀವು ಚೆನ್ನಾಗಿ ಮಾತು ಆಡಬಹುದು ಭಾವ. ಸರ್ಸು ಎಲ್ಲಿ? ಸರ್ಸು ಸರ್ಸು ಎಲ್ಲಿ? ಎಲ್ಲಿದ್ದಾಳೆ? ನಾನು ಸರ್ಸು ನೋಡ್ಬೇಕು. ಸರ್ಸುನ್ ಕರ್ಕೊಂಡು ಬರ್ತೀಯ ಅಂತ ನೀನು ನನಗೆ ಮಾತು ಕೊಟ್ಟಿದ್ದೆ, ನೆನಪಿದೆಯಾ? ಸರ್ಸುನ ನೋಡಬೇಕು. ಭಾವ, ನಿಮ್ಗೆ ಆಪರೇಷನ್ ಆಗಿ ನೀವು ಕಣ್ಬಿಡೋಕ್ಕೂ ಮೊದಲು ಸರಸು ನಿಮ್ ಕಣ್ಮುಂದೆ ಇರ್ತಾಳೆ. ಸರಸುನ ನಾನ್ ಕರ್ಕೊಂಡು ಬರ್ತೀನಿ. ನನ್ನ ಮಾತನ್ನ ನಂಬಿ ಭಾವ. ಕೋಮದಲ್ಲಿದ್ದ ನನ್ನ ಬದುಕಿಸಿದ್ದು ಡಾಕ್ಟ್ರು ಮೆಡಿಸಿನು ಅಲ್ಲ, ನೀನ್ ಸರ್ಸುನ್ ಕರ್ಕೊಂಬರ್ತೀಯ ಅಂತ ಹೇಳಿದ ಮಾತೆ ನನ್ನನ್ನು ಬದುಕಿಸಿದ್ದು. ನಾನು ಸರ್ಸುನ ನೋಡ್ತೀನಿ ಅನ್ನೋ ಆಸೆ ನನ್ನನ್ನು ಬದುಕಿಸಿದ್ದು. ಯಾಕೆ ಮಾತಾಡ್ತಾ ಇಲ್ಲ ಶಾಂಭವಿ? ಸರ್ಸು ಎಲ್ಲಿ? ಸರಸು ಬರ್ತಾಳೆ ಭಾವ. ಸರಸು ನಾನ್ ಕರೆಸ್ತೀನಿ. ನಾನು ಸರ್ಸು ನೋಡ್ಬೇಕು. ಸರ್ಸು ಎಲ್ಲಿ? ನಾನು ಸರ್ಸುನ ನೋಡ್ಬೇಕು. ಸರ್ಸು ಎಲ್ಲಿ? ನೀವೀಗ ಟೆನ್ಷನ್ ಮಾಡ್ಕೊಳ್ದೆ ಕೂತ್ಕೊಳ್ಳಿ. ನೋಡ್ಲೇಬೇಕು. ನಾನು ಸರ್ಸು ನೋಡ್ಬೇಕು. ಸರ್ಸು ನೋಡ್ಬೇಕು ಅನ್ಕೊಳ. ಹಲೋ ಡಾಕ್ಟರ್, ಡ್ಯಾಡಿ ಜ್ಞಾನ ಬಂದ್ಬಿಟ್ಟಿದೆ. ಎದ್ದು ಕೂತಿದ್ದಾರೆ, ಮಾತಾಡ್ತಿದ್ದಾರೆ ಕೂಡ. ತುಂಬಾ ನಿತ್ರಾಣದಲ್ಲಿದ್ದಾರೆ. ಕೂಡಲೇ ಬನ್ನಿ ಡಾಕ್ಟರ್, ಪ್ಲೀಸ್. ಓಕೆ, ಈಗಲೇ ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಡ್ಯಾಡಿ ನೀವು ಕೂತ್ಕೊಳ್ಳಿ. ನೀವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಬಾಬಾ. ಡ್ಯಾಡಿ ನೀವು ಓಡಾಡ್ಬಾರ್ದು. ಡ್ಯಾಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೂತ್ಕೊಳ್ಳಿ ನೀವು. ನಾನು ಕೂತ್ಕೊಳ್ಳಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಕರ್ಕೊಂಡೋಗೋ ನನ್ನ ಹತ್ರ ಕರ್ಕೊಂಡೋಗೋ. ನಾನು ನೋಡ್ಬೇಕು ಪ್ಲೀಸ್. ಯಾರು ಹೇಳಿದ್ರು ಏನ್ ಹೇಳಿದ್ರು ಇವ್ರು ಕೇಳೋ ಪರಿಸ್ಥಿತಿ ಇಲ್ಲ. ತುಂಬಾ ಎಮೋಷನಲ್ ಆದ್ರೆ ಇನ್ನೇನಾಗುತ್ತೋ ಏನೋ. ನನ್ನ ಮಾತನ್ನ ಕೇಳಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ನಾನು ಸರ್ಸು ನೋಡ್ಬೇಕು ಅಂತ ಹೇಳ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ವಾ? ನಾನು ಸರ್ಸು ನೋಡ್ಬೇಕಷ್ಟೇ. ಬಾಬಾ, ನಾನ್ ಸರ್ಸನ್ ಕರ್ಕೊಂಡ್ ಬರ್ತೀನಿ. ನೀವ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ತೇಜ, ಸರಸು ಈಗಷ್ಟೇ ಅಲ್ವಾ ಬಾವನ್ ನೋಡ್ಕೊಂಡು ಹೋಗಿದ್ದು. ಹೋಗೋಳನ್ ಕರ್ಕೊಂಡ್ ಬಾ. ಮಂಗಮ್ಮ ತುಂಬಾ ದೂರ ಹೋಗಿರಲ್ಲ ತೇಜ. ಹೋಗ್ ಬೇಗ ಕರ್ಕೊಂಡ್ ಬಾ. ಆಗ್ಲಿ ಚಿಕ್ಕಮ್ಮ. ಸರ್ಸು 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 ಸರ್ಸು, ಡ್ಯಾಡಿ ಜ್ಞಾನ ಬಂತು. ಶಾಂಭವಿ ಚಿಕ್ಕಮ್ಮ ನಿನ್ನನ್ನು ಕರ್ಕೊಂಡ್ ಬರೋದು ಹೇಳಿದ್ದಾರೆ. ಬಾ ಹೋಗೋಣ.
ಅದೇ ಅರ್ಥ ಆಗ್ತಿಲ್ಲ. ಸರ್ಸು ಬರ್ತಿದ್ದಾಳೆ ಅಂದ್ರೆ ಏನು? ಸರ್ಸು ಬರ್ತಿದ್ದಾಳೆ ಅಂದ್ರೇನು? ಏನೋ ಈಗ ಗೊತ್ತಾಗುತ್ತಲ್ಲ, ನೋಡೋಣ. ಅಲ್ಲೇ ನಿಂತ್ಕೊಂಡ್ಬಿಟ್ಟಿಯಲ್ಲ ಸರಸು, ಬಾ. ಶಾಂಭವಿ ಅಮ್ಮೋರು ನನ್ನನ್ನ ಸರ್ಸು ಅಂತ ಯಾಕೆ ಕರೀತಿದ್ದಾರೆ? ಬಾ ಸರಸು. ಈಗ ನೀನು ಮಂಗಮ್ಮ ಅಲ್ಲ, ಸರಸು. ಏನು ವಿಷಯ ಅಂತ ನಾನು ನಿನಗೆ ಆಮೇಲೆ ಹೇಳ್ತೀನಿ. ಬಾವನವ್ರ ಹತ್ರ ಹುಷಾರಾಗಿ ಮಾತಾಡು. ಬಾವ ನಿನ್ನನ್ನೇ ಕರೀತಿದ್ದಾರೆ. ಬಾ ಸರಸು. ಬಾ ಸರ್ಸು. ಸರಸು ಬಂದಿದ್ದಾಳೆ, ಮಾತಾಡಿ ಭಾವ. ಸರ್ಸು, ನೀನು ಅರುಣ್ ಬಾವ ಅವ್ರ ಬಗ್ಗೆ ತುಂಬಾ ಕೇಳ್ತಿದ್ದೆ ಅಲ್ವಾ? ಮಾತಾಡು. ಯಜಮಾನ್ರೆ, ಎಷ್ಟು ಸಮಯ ಆಯ್ತಮ್ಮ ನಿನ್ನ ನೋಡಿ. ಸರ್ಸು, ನಿನ್ನಪ್ಪ ನಾನು ಪ್ರಾಣ ಸ್ನೇಹಿತರಮ್ಮ. ನಿಮ್ಮಮ್ಮ ತೀರು ಹೋದ್ಮೇಲೆ ನಿಮ್ಮಮ್ಮನ ಸಾವಿಗೆ ನಾನೇ ಕಾರಣ ಅನ್ನೋ ಅಪವಾದನ ನನ್ನ ಮೇಲೆ ಹೊರಿಸಿ ಇನ್ಯಾವತ್ತು ನನ್ನ ಮುಖ ನೋಡಬೇಡ ಅಂತ ಹೇಳಿ ನನ್ನಿಂದ ದೂರ ಹೋದ್ನಮ್ಮ. ಈ ಜನ್ಮದಲ್ಲಿ ಯಾವತ್ತೂ ನಿನ್ನ ಮುಖ ತೋರಿಸ್ಬೇಡ. ಹೋಗೋ. ಪಾಪ ನನ್ನ ಹೆಂಡತಿ ಪುಣ್ಯ ಇದು. ಇದನ್ನೆಲ್ಲ ನೋಡೋದಕ್ಕೆ ಇವಳಿನ್ನೂ ಉಳ್ಕೊಂಡಿಲ್ಲ. ಇಲ್ದಿದ್ರೆ ಇಂಥ ಸ್ವಾರ್ಥಿ ಮನುಷ್ಯಗೆ ಸಹಾಯ ಮಾಡೋದಕ್ಕೆ ಯಾವತ್ತೂ ಎದೆ ಹೊಡೆದು ಸಾಯ್ತಿದ್ಲು. ಅವನು ಆ ರೀತಿ ಮಾತಾಡಿದ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ನೋಡ್ದಿರೋ ಆಗೋಯ್ತಮ್ಮ. ನಾನು ನಿನ್ನಿಂದ ಎಷ್ಟೇ ದೂರ ಇದ್ರೂ ಕೂಡ ನಿನ್ನನ್ನು ನೆನ್ಪು ಮಾಡ್ಕೊಳ್ಳೋದಿರೋ ದಿನನೇ ಇಲ್ಲ ಕಣಮ್ಮ. ಆದ್ರೆ ನಾನಿದ್ದ ಪರಿಸ್ಥಿತಿಯಲ್ಲಿ ನಿನ್ನ ನೋಡಕ್ ಬರಕ್ಕಾಗ್ಲಿಲ್ಲ ಅಮ್ಮ. ಏನೇ ಆಗ್ಲಿ ನಿನ್ನ ನೋಡ್ಲೇಬೇಕು ಅಂತ ನಿನ್ನ ನೋಡ್ಕೊಂಡು ಊರಿಗೆ ಬಂದಿದ್ನಮ್ಮ. ಆದ್ರೆ ಆಗಿದ್ದ ಅವಮಾನ ನೆನ್ಪಿಟ್ಕೊಂಡು ನಿನ್ನ ಮಾವ ಕೂಡ ನಿನ್ನ ನೋಡಕ್ ಬಿಡ್ಲಿಲ್ಲ ಅಮ್ಮ. ನಿನ್ನ ಮದುವೆನ ಅದ್ದೂರಿಯಾಗಿ ಮಾಡಿಸ್ಬೇಕು ಅಂತ, ನಿನ್ನೊಂದು ಒಳ್ಳೆ ಮನೆ ಸೇರಿಸ್ಬೇಕು ಅಂತ ನಿನಗೋಸ್ಕರ ದುಡ್ಡು ಒಡವೆ ಎಲ್ಲ ತಗೊಂಡ್ಬಂದಿದ್ದೆ ಅಮ್ಮ. ಆದ್ರೆ ನೀನು ಸಿಗ್ಲೇ ಇಲ್ಲ ಸರ್ಸು. ಹೌದು, ಅವತ್ತು ನಿನ್ನ ಮದುವೆ ಅಂತ ಹೇಳಿದ್ರು. ನೀನು ಯಾರ ಜೊತೆ ಮದುವೆ ಮಾಡ್ಕೊಂಡೆ? ಹುಡುಗ ಒಳ್ಳೆಯವನೇನಮ್ಮ?
ನಿನ್ನನ್ನು ಚೆನ್ನಾಗಿ ನೋಡ್ಕೊತಿದ್ದಾನ? ಹೇಳಮ್ಮ, ಮದುವೆ ಎಲ್ಲಿ ನಡೀತು? ಇವಾಗ ನಿನ್ ಗಂಡ ಎಲ್ಲಿದ್ದಾನಮ್ಮ? ಏನ್ ಮಾಡ್ಕೊಂಡಿದ್ದಾನೆ? ಯಾಕೆ ಮಾತಾಡ್ತಿಲ್ಲ ಸರ್ಸು? ಬಾವಾ, ಸರಸುಗಿನ್ನೂ ಮದ್ವೆ ಆಗಿಲ್ಲ. ಸರ್ಸು, ಹೌದೇನಮ್ಮ? ಅಂದ್ರೆ ನಾನೇ ನನ್ನ ಕೈಯಾರೆ ನಿನ್ ಮದುವೆ ಮಾಡಿಸ್ಬೇಕು ಅಂತ ಕಾಣುತ್ತೆ. ನಿನ್ ಮದುವೆ ನಾನೇ ಮಾಡ್ಬೇಕು ಅನ್ನೋದು ಕೂಡ ನನ್ನ ಆಸೆನಮ್ಮ. ನಿನ್ಗೊಂದು ಒಳ್ಳೆ ಸಂಬಂಧ ನೋಡಿ ನಿನ್ ಮದುವೆನ ನಾನ್ ಮಾಡ್ತೀನಮ್ಮ, ನಾನ್ ಮಾಡ್ತೀನಿ. ನೀನ್ ಇಲ್ಲಿವರೆಗೂ ಎಷ್ಟು ಕಷ್ಟಪಟ್ಟಿದ್ಯಾ, ಹೇಗ್ ಬೆಳೆದಿದ್ಯಾ ಅಂತನೂ ನನಗೆ ಗೊತ್ತಿಲ್ಲ. ಆದ್ರೆ ನೀನ್ ಯಾವಾಗ್ಲೂ ಅಲ್ಲಿ ಆ ಸ್ಥಾನದಲ್ಲಿ ಮಹಾರಾಣಿ ತರ ಇರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನನ್ನ ಹೆಸರಲ್ಲಿರೋ ಎಲ್ಲ ಆಸ್ತಿನ ನಿನ್ನ ಹೆಸರಿಗೆ ಮಾಡಬೇಕು ಅಂತ ನಾನು ಯಾವಾಗ್ಲೂ ತೀರ್ಮಾನ ಮಾಡಿಬಿಟ್ಟಿದ್ದೆ. ಏನೋ ಭಾವನವ್ರ ಆರೋಗ್ಯ ಸರಿ ಹೋಗುತ್ತೆ ಅಂತ ಈ ಕೆಲಸದವಳನ್ನ ಸರಸು ಅಂತ ಹೇಳ್ದೆ. ಈಗ ನೋಡಿದ್ರೆ ಇವ್ರ ಈ ಕೆಲಸದೊಳಗೆ ಇಡೀ ಆಸ್ತಿನೇ ಬರೆಯೋ ಹಾಗಿದಾರಲ್ಲ. ಆಸ್ತಿ ಪತ್ರಗಳು, ನಿನ್ಗೋಸ್ಕರ ತಗೊಂಡಿರೋ ಒಡವೆಗಳು ಎಲ್ಲ ಈಗ್ಲೇ ನಿನ್ ಕೈ ಕೊಟ್ಬಿಡ್ತೀನಮ್ಮ. ಅದನ್ನ ನಿನ್ ಕೈ ಕೊಡೋವರೆಗೂ ನನಗೆ ಮನಃಶಾಂತಿನೇ ಇರಲ್ಲಮ್ಮ. ಒಂದ್ ನಿಮಿಷ ಇರಮ್ಮ, ಈಗ್ಲೇ ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಬಾವಾ, ಅದನ್ನೆಲ್ಲ ಆಮೇಲೆ ಕೊಡಬಹುದು, ಈಗಷ್ಟೊಂದು ಆತ್ರ ಯಾಕೆ? ನನಗೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನೀವ್ಯಾರೂ ಅನ್ಕೊಂಡಿರ್ಲಿಲ್ಲ. ಪರಿಸ್ಥಿತಿ ಯಾವಾಗ ಹೇಗಿರುತ್ತೋ, ಯಾವ ಕ್ಷಣದಲ್ಲಿ ಏನೇನು ನಡೆಯುತ್ತೋ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ಈಗ್ಲೇ ಕೊಟ್ಬಿಡ್ತೀನಿ. ಬಾವಾ, ಒಂದು ನಿಮಿಷ ನಿಂತ್ಕೊಳ್ಳಿ. ನಾನು ಹೇಳೋದನ್ನ ಕೇಳಿ. ನೀವ್ ತುಂಬಾ ಎಕ್ಸೈಟ್ ಆಗ್ಬಾರ್ದು. ನಿಧಾನವಾಗಿ ನೆಮ್ಮದಿಯಾಗಿ ಎಲ್ಲ ನೀವನ್ಕೊಂಡ ಹಾಗೆ ಮಾಡಿವ್ರಂತೆ. ಮೊದಲು ಸ್ವಲ್ಪ ಪ್ರಶಾಂತವಾಗಿರಿ ಬಾವಾ, ನನ್ನ ಮಾತು ಕೇಳಿ. ನಮಸ್ಕಾರ ಅರುಣ್ ಪ್ರಸಾದ್ ಅವರೇ, ಮೊದಲು ನೀವು ಕೂತ್ಕೊಳ್ಳಿ. ನೀವು ಹುಷಾರಾಗ್ತೀರಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಸಡನ್ ಆಗಿ ಎದ್ದು ಕೂತ್ಕೋತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಗ್ತಿದೆ. ಡ್ಯಾಡ್ಗೆ ಇವತ್ತು ಪ್ರಜ್ಞೆ ಬಂದಾಗಿಂದ ಇಮೋಷನಲ್ ಆಗಿ ತುಂಬಾನೇ ಡಿಸ್ಟರ್ಬ್ ಆಗ್ತಿದ್ದಾರೆ. ಮೊದಲು ಡ್ಯಾಡ್ ಕಂಡೀಷನ್ ಒಂದ್ಸಲ ಚೆಕ್ ಮಾಡಿ ಡಾಕ್ಟರ್. ಶೂರ್. ನಿಮ್ಮ ತಂದೆಯವ್ರನ್ನ ರೂಮ್ ಕರ್ಕೊ ಬನ್ನಿ. ಬಂದಿದೆ. ಶಾಂಭವಿ ಅತ್ತೆ ಮಂಗಮ್ಮನ ಸರ್ಸು ಅಂತ ಹೇಳ್ತಿದಾರಲ್ಲಮ್ಮ. ಹಾಗೆ ಹೇಳಿದಾಳೆ ಅಂದ್ಮೇಲೆ ನಿಜವಾಗ್ಲೂ ಅವಳು ಸರಸುನೇ ಆಗಿರ್ಬೋದೇನೋ. ಅವಳು ಸರಸು ಆಗಿರೋದಕ್ಕೆ ಅವಳನ್ನ ಮನೆ ಕರ್ಕೊಂಡು ಬಂದಿರ್ಬೋದೇನೋ. ಅದಕ್ಕೆ ಇಷ್ಟು ದಿನದಿಂದ ಅವಳಿಗೆ ಸಪೋರ್ಟ್ ಮಾಡ್ತಾ ಬಂದಿರೋದು. ನೀನ್ ಹೇಳ್ತಿರೋದು ನೋಡಿದ್ರೆ ನನಗೂ ಇವಾಗ ಹಾಗೆ ಅನ್ನಿಸ್ತಿದೆ ಅಮ್ಮ. ಆದ್ರೆ ಅವಳು ಸರ್ಸು ಅಲ್ಲ ಅಮ್ಮ, ಅವಳು ಮಂಗಮ್ಮನೆ. ನಾನು ಊರಿಗೆ ಹೋದಾಗ ನೋಡಿದ್ನಲ್ವಾ, ನನಗ್ ಗೊತ್ತು ಅವಳು ಮಂಗಮ್ಮನೆ. ಅವಳು ಮಂಗಮ್ಮನೆ ಆಗಿದ್ದಿದ್ರೆ ರಾಹುಲ್ ಆ ಮನೆ ಕೆಲಸದವಳ ಹಿಂದೆ ಯಾಕೆ ಬೀಳ್ತಾನೆ? ಅವಳು ಸರಸು ಅಂತ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ನಿನಗೆ ಮಂಗಮ್ಮ ಅಂತ ಹೇಳಿರ್ಬೋದಲ್ವಾ? ಅವಳು ಸರಸು ಆಗಿರೋದಕ್ಕೆ ರಾಹುಲ್ಗೂ ಅವಳಿಗೂ ಮಧ್ಯೆ ಇರೋ ಲವ್ ಮ್ಯಾಟರ್ನ ಹೊರಗಡೆ ಹೇಳ್ದೇ ಇದ್ದಾಳೇನೋ. ಅವಳು ನಿಜವಾಗ್ಲೂ ಸರಸುನೇ ಆಗಿದ್ರೆ ಇನ್ನು ನಮ್ ಕೆಲ್ಸ ಮುಗ್ದ ಹಾಗೆ. ಅಂದ್ರೆ ರಾಹುಲ್ಗೂ ಅವಳಿಗೂ ಮಧ್ಯೆ ಏನ್ ಸಂಬಂಧ ಇದೆ ಅಂತ ತಿಳ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಪಡ್ತಿದೀವಲ್ಲ, ಅದನ್ನ ತಿಳ್ಕೋಬೇಕಾದ ಅಗತ್ಯ ನಮ್ಗಿರಲ್ಲ. ಯಾಕಿರಲ್ಲ ಅಂತ ಕೇಳ್ತಿದ್ಯಲ್ಲೇ ದಡ್ಡಿ ತರ. ಆಲ್ರೆಡಿ ಅರುಣ್ ಪ್ರಸಾದ್ ಅವಳನ್ನ ಸರಸು ಅನ್ಕೊಂಡು
ಆಸ್ತಿ ಕೊಟ್ಬಿಡ್ತೀನಿ, ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಮಾಡೋ ಮದ್ವೆನ ರಾಹುಲ್ ಜೊತೆ ಮಾಡಿದ್ರು ನಾವೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ ತಿಳ್ಕೊ. ಹಾಗೇನಾದ್ರೂ ನಡೆದ್ರೆ ನಾವ್ ಆ ವಿಡಿಯೋ ತೋರಿಸಿ ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು ಪ್ರಯೋಜನ ಇರಲ್ಲ. ಹಾಗಾದ್ರೆ ನಮ್ ಕತೆ ಮುಗೀತು ಅಂತ್ಯಾ? ಶಾಂಭವಿ ಅವಳನ್ನ ಸರಸು ಅಂತ ಯಾಕೆ ಕರೆದ್ಲು ಅಂತ ಮೊದಲು ತಿಳ್ಕೋಬೇಕು. ರಾಹುಲ್ ಅವಳ ಹಿಂದೆ ಯಾಕೆ ತಿರುಗ್ತಾ ಇದ್ದಾನೋ ಅದನ್ನು ತಿಳ್ಕೋಬೇಕು. ಅವಳು ಸರಸು ಅಲ್ಲ ಅಂತ ಹೇಳೋದಿಕ್ಕೆ ಏನಾದ್ರೂ ಒಂದ್ ಮಾಡ್ಲೇಬೇಕು. ನಿನಗೋಸ್ಕರ ಊರಿಗೆ ಬಂದೆ. ನಿನ್ನನ್ನು ಹೇಗೆ ಭೇಟಿಯಾಗಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದೆ. ನೀನು ನನ್ನ ಮುಂದೆನೆ, ನನ್ನ ಕಣ್ಮುಂದೆನೇ ಇರೋದನ್ನ ನೋಡಿ ತುಂಬಾ ಸಂತೋಷ ಆಗ್ತಿದೆ ಸರಸು. ಯಾಕೇನು ಮಾತಾಡ್ತಿಲ್ಲ ಸರಸು? ನಿನ್ನ ಹತ್ರ ಮಾತಾಡದೇ ಇದ್ರೆ ನನಗೆ ಯಾಕೋ ಒಂಥರ ಅನಿಸ್ತಾ ಇದೆ. ಮಾತಾಡಮ್ಮ. ಅರುಣ್ ಪ್ರಸಾದ್ ಅವರೇ, ನಿಮಗೆ ತುಂಬ ದಿನಗಳ ನಂತರ ಪ್ರಜ್ಞೆ ಬಂದಿದೆ. ನೀವು ಜಾಸ್ತಿ ಮಾತಾಡ್ತಾ ತುಂಬ ಎಕ್ಸೈಟ್ ಆಗ್ತಿದ್ದೀರಾ. ಸ್ವಲ್ಪ ಆರಾಮಾಗಿರಿ. ನೀವೆಲ್ಲರೂ ಸ್ವಲ್ಪ ಆಚೆ ಇರಿ. ನಿಮಗೆ BP ತುಂಬ ಹೈ ಇದೆ. ನೀವು ಜಾಸ್ತಿ ಎಮೋಷನಲ್ ಆಗಬಾರ್ದು. ಇದು BP ಅಲ್ಲ ಡಾಕ್ಟರ್, ಸಂತೋಷ. ನನ್ನ ಸರಸು ಬಂದಿದ್ದಾಳೆ, ಇಲ್ಲಿ ಇದ್ದಾಳೆ. ನನ್ಗೇನು ಆಗಲ್ಲ ಡಾಕ್ಟರ್. ನಾನು ಸರಸು ಹತ್ರ ಸ್ವಲ್ಪ ಜಾಸ್ತಿ ಮಾತಾಡಬೇಡಿ ಯಜಮಾನ್ರೆ. ಡಾಕ್ಟ್ರಪ್ಪ BP ಜಾಸ್ತಿ ಇದೆ ಅಂತ ಹೇಳ್ತಿದಾರಲ್ವಾ, ಅದಕ್ಕೆ ನೀವು ಚೆನ್ನಾಗಿ ವಿಶ್ರಾಂತಿ ತಗೋಬೇಕು ಯಜಮಾನ್ರೆ. ನೀನು ಹೇಳ್ದಿಯಲ್ಲ, ಸರಿ. ನಿದ್ರೆ ಬರಲಿಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ನೀವು ಎಷ್ಟು ವಿಶ್ರಾಂತಿ ತಗೋತೀರೋ ಅಷ್ಟು ಬೇಗ ರಿಕವರಿ ಆಗ್ತೀರಾ. ವಾಗ್ದೇವಿ ಮೇಡಮು ಮಂಗಮ್ಮನಿಗೆ ಹೋಗು ಅಂತ ಹೇಳಿದ್ರು. ಶಾಂಭವಿ ಮೇಡಮು ಮಂಗಮ್ಮನ್ನ ಕಳಿಸ್ಬಿಟ್ರು. ಕಳಿಸಿರೋ ಮಂಗಮ್ಮನ್ನ ಮತ್ತೆ ವಾಪಸ್ ಕರೆಸಿ ಇವಳು ಸರಸು ಅಂತ ಅರುಣ್ ಸರ್ ಅವ್ರಿಗೆ ಹೇಳಿದ್ರು. ವಾಗ್ದೇವಿ ಮೇಡಮ್ ಅವ್ರು ನನಗೆ ಫೋನ್ ಮಾಡಿ ಕೇಳಿದ್ರೆ ಮಂಗಮ್ಮ ಹೋದ್ಲು ಅಂತ ಹೇಳ್ಬೇಕಾ, ಹೋಗ್ಲಿಲ್ಲ ಅಂತ ಹೇಳ್ಬೇಕಾ, ಮಂಗಮ್ಮ ಸರಸು ಆಗಿ ಬದಲಾದ್ಲು ಅಂತ ಹೇಳ್ಬೇಕಾ, ಯಾಕೆ ಬದಲಾದ್ಲು, ಹೇಗ್ ಬದಲಾದ್ಲು ಅಂತ ಕೇಳಿದ್ರೆ ಏನ್ ಹೇಳಿ ಮಾದೇಶ್ವರ? ಫುಲ್ಲು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಮಂಗಮ್ಮನೆ ಸರಸು ಅನ್ನೋ ವಿಷಯ ಚಿಕ್ಕಮ್ಮಗೆ ಹೇಗೆ ಗೊತ್ತಾಯ್ತು? ಈ ವಿಷಯನೇ ಗೊತ್ತಾಗಿದೆ ಅಂದ್ರೆ ನಾನು ಆ ಊರಿಗೆ ಹೋಗಿರೋ ವಿಷಯನೂ ಖಂಡಿತ ಗೊತ್ತಾಗಿರುತ್ತೆ. ಚಿಕ್ಕಮ್ಮನಿಗೆ ನನ್ನ ಬಗ್ಗೆ ಗೊತ್ತಾಗಿದ್ರೆ ನನ್ನನ್ನು ಯಾಕೆ ಏನು ಕೇಳ್ತಿಲ್ಲ, ನನ್ನನ್ನು ಏನು ಕೇಳ್ದೆ, ಮೇಡಮ್ಗೂ ಏನು ಹೇಳ್ದೆ, ಚಿಕ್ಕಮ್ಮ ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಾರೆ? ಕೂತ್ಕೊಳ್ಳಿ ಡಾಕ್ಟರ್. ಸಾರ್ ರಿಕವರಿ ಆಗಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಆದರೆ ತುಂಬ ದಿನದ ನಂತರ ಪ್ರಜ್ಞೆ ಬಂದಿರೋದ್ರಿಂದ ಅವರು ಮೆಂಟಲಿ ಪ್ರೆಸೆಂಟ್ ಆಗೇ ಇರಬೇಕೇ ಹೊರತು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದು. ಯಾವುದೇ ವಿಷಯಕ್ಕೂ ಟೆನ್ಷನ್ ಆಗದಿದ್ದ ಹಾಗೆ ನೀವೇ ನೋಡ್ಕೋಬೇಕು ಅವ್ರನ್ನ. ಖಂಡಿತ ಡಾಕ್ಟರ್. ಇಂಜೆಕ್ಷನ್ ಕೊಟ್ಟಿದ್ದೀನಿ ಮೇಡಮ್. ನಿದ್ರೆ ಮಾಡ್ತಾ ಇದ್ದಾರೆ. ಎಷ್ಟೊತ್ತು ಮಲಗಿರ್ತಾರೋ ಮಲಗಿರ್ಲಿ, ಸಾರ್ನ ಡಿಸ್ಟರ್ಬ್ ಮಾಡೋಕೆ ಹೋಗಬೇಡಿ. ಸರಿ. ಓಕೆ, ನಾನು ಹೋಗಿ ಬರ್ತೀನಿ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಪರಿಸ್ಥಿತಿ ನೋಡಿ ದೊಡ್ಡಯ್ಯ ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾರೆ ಮಾವ. ನೀವು ಹುಷಾರಾಗಿದ್ದೀರಾ, ಮಾತಾಡ್ತಿದ್ದೀರಾ ಅಂತ, ಓಡಾಡ್ತಿದ್ದೀರಾ ಅಂತ ಗೊತ್ತಾದ್ರೆ ದೊಡ್ಡಯ್ಯಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮಾವ? ಏನೇ ನೀನ್ ಸರಸುನ? ನಿನಗ ಆಸ್ತಿ ಬೇಕಾ? ಡೈರೆಕ್ಟ್ ಆಗಿ ವಾಗ್ದೇವಿನೇ ಹೋಗು ಅಂತ ಹೇಳಿದ್ರು ಕೂಡ ಮತ್ತೆ ಬಂದಿದ್ಯಾ ಅಂದ್ರೆ ನಿನಗ್ ಭಯ ಅನ್ನೋದೇ ಇಲ್ಲ ಅಂತ ಅರ್ಥ. ನಾನೇನ್ ಬರ್ಲಿಲ್ಲ ಅಮ್ಮೋರೆ, ಶಾಂಭವಿ ಅಮ್ಮೋರೆ ನನ್ನನ್ನ. ಮುಚ್ಚೆ ಬಾಯಿ. ಆ ಹುಷಾರಿಲ್ದೇ ಇರೋ ಮನುಷ್ಯನ ಮಧ್ಯೆ ತಂದು ನಮ್ ತಲೆ ಮೇಲೆ ಕೂತು ಯಜಮಾನ್ಕೆ ನಡೆಸ್ಬೇಕು ಅಂತಿದ್ಯಾ? ಹೋಗಿ ಆಚೆ.
ಪಾಪ, ಪ್ರತಿ ಸಲ ಈ ಹುಡುಗಿನ ಫುಟ್ಬಾಲ್ ಆಡ್ದಂಗೆ ಆಡ್ತಾರಲ್ಲ ಇವರು. ಕಾತ್ಯಾಯಿನಿ, ಏನ್ ಮಾಡ್ತಿದ್ಯಾ? ಆ ಮಾತನ್ನ ನಾನ್ ನಿನ್ನನ್ ಕೇಳ್ಬೇಕು ಶಾಂಭವಿ. ವಾಗ್ದೇವಿ ಇವಳನ್ನ ಹೋಗು ಅಂತ ಕಳ್ಸಿದ್ಮೇಲೂ ಮತ್ ಇವಳನ್ನ ಯಾಕೆ ಕರೆಸ್ದೆ? ಈ ಮಂಗಮ್ಮನೆ ಸರ್ಸು ಅಂತ ಅಣ್ಣನ್ಗೆ ಯಾಕೆ ಹೇಳ್ದೆ? ಹೇಳು ಶಾಂಭವಿ. ಅರುಣ್ ಬಾಬಾ ಸರ್ಸು ಸರ್ಸು ಅಂತ ಹೇಗ್ ಕನ್ವರ್ಸ್ತಿದ್ರು ನೀವೆಲ್ಲರೂ ನೋಡಿದ್ರಲ್ಲ. ಇಂಥ ಪರಿಸ್ಥಿತಿಲಿ ಸರಸುನ ತೋರಿಸ್ದೆ ಹೋಗಿದ್ರೆ ಅವ್ರು ಎಲ್ಲಿ ಮತ್ತೆ ಡಿಪ್ರೆಸ್ಡ್ ಆಗಿ ಫೀಲ್ ಆಗಿ ಏನಾಗುತ್ತೋ ಅಂತ ಭಯ ಆಯ್ತು. ಭಾವನಿಗೇನು ಆಗ್ಬಾರ್ದು ಅನ್ನೋ ಉದ್ದೇಶದಿಂದಾನೆ ಈ ಮಂಗಮ್ಮನೆ ಸರ್ಸು ಅಂತ ಸುಳ್ಳು ಹೇಳಿದೆ. ಥ್ಯಾಂಕ್ ಗಾಡ್. ಹಾಗಾದ್ರೆ ಇವಳು ಸರ್ಸು ಅಲ್ಲ ಅಂತಾಯ್ತು. ಬದುಕೊಂಡೆ. ಚಿಕ್ಕಮ್ಮನಿಗೆ ಸರಸು ಬಗ್ಗೆ ಗೊತ್ತಾಗಿದೆ ಅಂತ ಹೆದರ್ಬಿಟ್ಟಿದ್ದೆ. ಥ್ಯಾಂಕ್ ಗಾಡ್. ನನ್ನ ಕನ್ಫ್ಯೂಷನ್ ಎಲ್ಲ ಹೋಗಿ ಒಂದು ಕ್ಲಾರಿಟಿ ಬಂದ್ಬಿಡ್ತು. ಅರುಣ್ ಪ್ರಸಾದ್ ಅವ್ರನ್ನ ಕಾಪಾಡೋದಕ್ಕೋಸ್ಕರ ಶಾಂಭವಿ ಮೇಡಮ್ ಅವರು ನಾಟಕ ಮಾಡಿ ಒಳ್ಳೆ ಕೆಲಸ ಮಾಡಿದ್ರು. ಈ ನಿಮಿಷದಿಂದ ಈ ಮಂಗಮ್ಮ ಸರಸು ಅಲ್ಲ ಅನ್ನೋ ವಿಷಯ ಭಾವನವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಆ ವಿಷಯನ ನೀವೆಲ್ಲರೂ ನೆನಪಿಟ್ಕೊಳ್ಳಿ. ನಾನು ಹೇಳೋವರೆಗೂ ನೀನು ಮಂಗಮ್ಮ ಅನ್ನೋ ವಿಷಯನ ಮರ್ತು ಬಿಡು. ನೀನು ಕೂಡ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊ. ಈ ಮಂಗಮ್ಮನ್ನ ಮತ್ತೆ ಬಾ ಅಂತ ಹೇಳಿದ್ದು ನಾನೇ. ಈ ಮಂಗಮ್ಮನ್ನ ಸರ್ಸು ಅಂತ ಹೇಳಿದ್ದು ನಾನೇ. ಯಾಕೆ ಹೀಗ್ ಮಾಡ್ದೆ ಅಂತ ನನ್ನನ್ನು ಕೇಳ್ದೆ? ಈ ಹುಡುಗಿ ಮೇಲೆ ನಿನ್ ಪ್ರತಾಪ ತೋರಿಸ್ತಿದ್ಯಲ್ಲ, ನೀನಿ ಮನೆ ಯಜಮಾನಿನ? ನಿನಗ್ ನೀನೇ ದೊಡ್ಡ ಮೋನಾರ್ಕ್ ಅಂತ ಫೀಲ್ ಮಾಡ್ಕೋತಿದ್ಯಾ? ಕಡಿಮೆ ಮಾಡ್ಕೋ. ಮಂಗಮ್ಮ, ನೀನ್ ಒಳಗ್ ಹೋಗು. ಕೆಲಸದೊಳಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನನ್ನನ್ನೇ ತಮಾಷೆ ಮಾಡ್ತಿದ್ದೀನಿ ಅಂತಿದ್ಯಾ? ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋಳ್ನ ನರ್ಸ್ ಅಂತ ಹೇಳಿ ಮನೆ ಒಳಗ್ ಕರ್ಕೊಂಡ್ ಬಂದೆ. ಇವಳು ಏನೇ ಮಾಡಿದ್ರು ಇವಳು ಪರ ವಹಿಸ್ಕೊಂಡ್ ಬಂದೆ. ಈಗ ಇವಳ ಹೆಸರನ್ನು ಬದಲಾಯಿಸಿ ಸರಸು ಅಂತ ಹೇಳ್ತಿದ್ಯಾ? ಇವಳ ಮುಂದೆನೆ ನನ್ ಮರ್ಯಾದೆ ತೆಗೆದು ನನಗೆ ವಾರ್ನಿಂಗ್ ಕೊಡ್ತಿದ್ಯಾ? ಈ ಮನೇಲಿ ಸ್ವಂತದವ್ರಿಗಿಂತ ಕೆಲಸದೋಳೆ ಹೆಚ್ಚಾಗೋದ್ಲಾ? ಡ್ಯಾಡಿ ಹೆಲ್ತ್ ಡಿಸ್ಟರ್ಬ್ ಆಗಬಾರ್ದು ಅಂತ ಚಿಕ್ಕಮ್ಮ ಈ ರೀತಿ ಮಾಡಿದ್ದು ಅಂತ ಹೇಳ್ತಿದ್ರಲ್ಲ ಅತ್ತೆಮ್ಮ. ನಿಮ್ ಡ್ಯಾಡಿಗೋಸ್ಕರ ಹೀಗ್ ಮಾಡಿದ್ದು ಸರಿನೇ ಇರಬಹುದು. ಒಬ್ಬ ಕೆಲಸದವಳ ಮುಂದೆ ನನ್ನ ಮರ್ಯಾದೆ ತೆಗಿಯೋದು ಸರಿನಾ? ಆಂಟಿ, ಸುಮ್ಮನೆ ಕೇಳಿದ್ರೆ ಸರಿ ಹೋಗ್ತಿತ್ತೆ ಹೊರತು, ಆದ್ರೆ ನೀವು ಮಂಗಮ್ಮನ ಹೊಡೆಯಕ್ ಹೋಗಿದ್ದು ಸರಿ ಅಲ್ಲ. ನಾನು ಕೆಲಸದವಳು ಅಂದಿದ್ದನ್ನೇ ನೀನ್ ಸಹಿಸ್ಕೊಳಕ್ ಆಗ್ತಿಲ್ಲ. ಇವ್ರು ನನ್ನ ಮರ್ಯಾದೆ ತೆಗಿತಿದ್ರೆ ನಾನ್ ಸಹಿಸ್ಕೋಬೇಕಾ? 4 ದಿನ ಕೆಲ್ಸ ಮಾಡಕ್ ಬಂದೋಳ್ಗೆನೆ ನಿನ್ನ ಚಿಕ್ಕಮ್ಮ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ರೆ ನಾಳೆ ಇವಳು ನಮ್ ತಲೆ ಮೇಲೆ ಕೂತು ಯಜಮಾನ್ಕೆ ಮಾಡ್ತಾಳೆ. ಆ ಕೂಡ ಹೀಗೆ ಮಾತಾಡ್ತೀಯ ರಾಹುಲ್? ಕಾತ್ಯಾಯಿನಿ, ಅವಶ್ಯಕತೆಗಿಂತ ಹೆಚ್ಚಾಗಿ ರಿಯಾಕ್ಟ್ ಮಾಡ್ತಿದ್ಯಾ. ಹುಚ್ಚುಚ್ಚಾಗಿ ಮಾತಾಡ್ಬೇಡ.
ನೀನೊಬ್ಳೆ ತುಂಬಾ ಬುದ್ಧಿವಂತೆ, ನನಗೇನು ಗೊತ್ತೇ ಇಲ್ಲ ಅಂತ ತಿಳ್ಕೊತಿದ್ಯಾ ನೀನು? ಚಿಕ್ಕ ಆಕ್ಸಿಡೆಂಟ್ ಆಗಿರೋದಕ್ಕೆ ಭಾವನಿಗೆ 2 ಆಪರೇಷನ್ಸ್ ಆಗಿದೆ. ಇಷ್ಟು ದಿನ ಕೋಮಾದಲ್ಲಿದ್ರು. ಈಗಷ್ಟೇ ಪ್ರಜ್ಞೆ ಬಂದಿರೋ ವ್ಯಕ್ತಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರದಕ್ಕೆ ಆನ್ಸರಬಲ್? ಯಾರು ಉತ್ತರ ಕೊಡ್ತಾರೆ? ಅಂಥದ್ದೇನು ನಡಿಬಾರ್ದು ಅಂತ ಈ ಮಂಗಮ್ಮನ್ನ ಕರೆಸಿದ್ದು. ಮಂಗಮ್ಮನೇ ಸರಸು ಅಂತ ಸುಳ್ಳು ಹೇಳಿದ್ದು. ಹೊರಟೋಗು ಅಂತ ಕಳಿಸಿದ ಮಂಗಮ್ಮನ್ನ ಮತ್ತೆ ಕರೆಸೋಕೆ ನನಗೂ ಇಷ್ಟ ಇಲ್ಲ. ವಾಗ್ದೇವಿ ಅಕ್ಕ ಮಂಗಮ್ಮನ್ನ ಕಳಿಸ್ಬಿಡು ಅಂತ ಹೇಳಿದ್ರು. ಹೊರಟೋಗಿರೋ ವ್ಯಕ್ತಿ ಮತ್ತೆ ಬಂದಿದ್ದಾಳೆ ಅಂತ ಹೇಳಿದ್ರೆ ವಾಗ್ದೇವಿ ಅಕ್ಕ ಈ ಮಂಗಮ್ಮನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ನನಗೆ ನಮ್ಮ ಅಕ್ಕನ ಬಗ್ಗೆ ಗೊತ್ತಿದ್ದು ನಾನು ಇವಳನ್ನ ಕರೆಸಿದ್ದೀನಿ ಅಂದ್ರೆ ನಮ್ಮ ಭಾವನವ್ರ ಪ್ರಾಣನ ಕಾಪಾಡೋದಕ್ಕೋಸ್ಕರನೇ ಅನ್ನೋದನ್ನ ನೆನಪಿಟ್ಕೋ. ಇನ್ನೊಂದು ವಿಷಯ, ನನ್ನನ್ನು ಪ್ರಶ್ನೆ ಮಾಡೋಕೆ ಇದು ನಿನ್ನ ಮನೆ ಅಲ್ಲ ಅನ್ನೋದನ್ನ ನೆನಪಿಟ್ಕೋ. ನಿನ್ನ ಮಗಳ ಮನೆಗೆ ನೀನು ಬಂದಿದ್ಯಾ. ನಿನ್ನ ಮಗಳ ಹತ್ರ ನೀನು ಎಷ್ಟು ದಿನ ಇದ್ರೂ ಯಾರಿಗೂ ಯಾವುದೇ ಅಭ್ಯಂತರ ಇಲ್ಲ. ಆದ್ರೆ ಈ ಮನೆ ವಿಷಯಗಳಿಗೆ ತಲೆ ಹಾಕುವಂತ ಅಧಿಕಾರ ನಿನಗೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋದನ್ನ ನೀನ್ ತಿಳ್ಕೊಂಡ್ರೆ ಒಳ್ಳೇದು. ಗುರಿ ನೋಡಿ ಬಾಣ ಬಿಡೋ ತರ ಶಾಂಭವಿ ಮೇಡಮ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಅರ್ಥ ಆಯ್ತಾ? ಇದು ನನ್ನ ಮಗಳ ಮನೆ ಆದ್ರಿಂದ ಕೇಳೋ ಅರ್ಹತೆ, ಪ್ರಶ್ನೆ ಮಾಡೋ ಅಧಿಕಾರ ನನಗಿದೆ.